ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಲಾಗ್ ಸ್ವಲ್ಪ ಬರೋದು ಲೇಟ್ ಆಗ್ತಿದೆ. ಸೊ ನಂದು ಊಟಿ ಲಾಗ್ ಕೂಡ ತುಂಬ ಡಿಲೇ ಆಗ್ತಿದೆ, ಟೈಮ್ ಇಲ್ಲ ಸ್ವಲ್ಪ, ಅದಕ್ಕೋಸ್ಕರ. ಸೊ ಯಸ್, ಐ ಆಮ್ ಬ್ಯಾಕ್ ವಿತ್ ಯೆಟ್ ಅನದರ್ ಲಾಗ್. ಸೊ ಇವತ್ತು ನಾವು ವೀಕೆಂಡ್ ಗೆಟ್ ಅವೇಗೆ ನನ್ನ ದೊಡ್ಡ ಮಗಳಿಗೆ ಆ್ಯಕ್ಚುಲಿ ಸ್ಕೂಲ್ ಈಗ ಸಮ್ಮರ್ ಹಾಲಿಡೇಸ್ ಅಲ್ಲ, ಸೊ ಎಲ್ಲರೂ ಹೋಗೋಣ ಅಂತ ಒಂದು ಬ್ಯೂಟಿಫುಲ್ ಪ್ಲೇಸ್, ಮೈ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಎಸ್, ದಿಸ್ ಇಸ್ ದ ಪ್ಲೇಸ್. ಇದು ಒಂದು ಹೋಮ್ ಸ್ಟೇ ವಿತ್ ಬ್ಯೂಟಿಫುಲ್ ಹೋಮ್ ಸ್ಟೇ, ಸಕ್ಕತ್ತಾಗಿದೆ. ಇವ್ರದ್ದೇ ಒಂದು ಚಿಕ್ಕ ಜಾಗ. ಸೊ ಇದನ್ನ ನಡೆಸ್ತಿರೋದು ಮಹೇಶ್ ಅಂತ. ಸೊ ನಾನು ಮುಂಚೆನೂ ಬಂದಿದ್ದೆ ಇಲ್ಲಿ. ಸೊ ನನ್ನ ಫ್ಯಾಮಿಲಿನ ಕರ್ಕೊಂಬಂದಿದ್ದೀನಿ. ಸೊ ಎಲ್ರಿಗೂ ಸಖತ್ ಇಷ್ಟ ಆಯಿತು. ನೋಡಿ, ಇದೇ ಜಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಜಾಗ. ಇದು ಎಲ್ಲಿರೋದಂದರೆ ಇದು ನಾಗಮಂಗಲ, ಮಂಡ್ಯ ಡಿಸ್ಟಿಕ್ ನಾಗಮಂಗಲದಲ್ಲಿರೋದು. ಸೊ ನಾಗಮಂಗಲದಿಂದ ಒಂದು ಅರೌಂಡ್ 4-5 ಕಿಲೋಮೀಟರ್ಸ್ ದೂರದಲ್ಲಿರೋದು. ಸಖತ್ ಬ್ಯೂಟಿಫುಲ್ ಪ್ರಾಪರ್ಟಿ, ಚಿಕ್ಕ ಪ್ರಾಪರ್ಟಿ ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಏನೇನೋ ಸಮಾಚಾರ ಇದೆ ಈ ಪ್ರಾಪರ್ಟಿದು, ಎಲ್ಲ ಹೇಳ್ತೀನಿ ಹೋಗ್ತಾ. ಸೊ ಎಸ್, ಇವತ್ತು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಒಂದೊಳ್ಳೆ ಪೀಸ್ಫುಲ್ ಟೈಮ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗೋಣ ಅಂತ. ನೋಡಿ ಎಲ್ಲ ಇಲ್ಲಿ ನೋಡಿ, ಮಾವಿನಕಾಯಿ ನೋಡಿ, ಇವ್ರದ್ದೇ ಮಾವಿನಕಾಯಿ ಎಲ್ಲ ಬೆಳೆಸಿದ್ದಾರೆ ಭರ್ಜರಿಯಾಗಿ. ಸೊ ಗೊತ್ತಿಲ್ಲ, ಕಿತ್ಕೊಂಡೋದ್ರೆ ಬೈತರ ಕೊಡ್ತಾರಂತ. ದಿಸ್ ಪರ್ಸನ್ ಇವ್ರು ಬೆಂಗಳೂರಲ್ಲಿರೋದು. ಸೊ ಹಿ ಈಸ್ ಅ ವೆರಿ ನೈಸ್ ಗೈ, ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ. ಸೊ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರು, ಡಿಸ್ಕ್ರಿಪ್ಷನು, ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಎಲ್ಲ ಬನ್ನಿ, ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಹೆಸರು, ಸ್ಟೇ ಎಲ್ಲಿರೋದು, ಇದು ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಸೊ ಎಲ್ಲ ಖಂಡಿತ ಬರಬೇಕು. ಏನಮ್ಮ? ಸೊ ನೋಡಿ, ದಿಸ್ ಇಸ್ ದ ಪೂಲ್, ದಿಸ್ ಇಸ್ ದ ಪ್ಲಂಜ್ ಪೂಲ್. ಆ್ಯಕ್ಚುಲಿ ಇದೇನಂತ ದೊಡ್ಡ ಪೂಲಲ್ಲ. ಏನಿದು ಕೇಕು? ನೀನು ಬರ್ತೀನಿ ಅಂತ ನಾನು ಸ್ಟಾರ್ಟೇ ಮಾಡಿಬಿಟ್ಟೆ ಗೈಸ್. ನೋಡಿ, ನನ್ನ ಮಗಳು ಸಮ್ಮರ್ ಹಾಲಿಡೇಸಲ್ಲಿ ನಾವು ಸ್ಟೇಗೆ ಬಂದಿದ್ದೀವಿ. ಸೊ ಲೆಟ್ಸ್ ಆಸ್ಕ್ ಒಪಿನಿಯನ್. ನನ್ನ ಮಗಳಿಗೆ ಹೆಂಗಿತ್ತು? ಹೆಂಗಿದೆ? ಸಕ್ಕತ್ತಾಗಿದೆ. ಎಂಜಾಯ್ ಮಾಡಿದ್ಯಾ? ಅವಳಿಗೆ ಹೇಳಿರಲಿಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಶಿ ವಾಸ್ ಎಕ್ಸೈಟೆಡ್. ನಾನು ಅಂದ್ಕೊಂಡೆ ನನ್ನ ಮಗಳು ಅಷ್ಟು ಇಷ್ಟಪಡಲ್ಲ ಅಂತ, ಬಟ್ ಅವಳು ತುಂಬ ಇಷ್ಟಪಟ್ಟು ಹೇಳಿ. ಅವಳಿಗೆ ಹೇಳಿದ್ದೆ ನಾನು, ಇಟ್ ವಿಲ್ ಬಿ ವೆರಿ ನೈಸ್ ಅಂತ. ಅಲ್ಲಿ ಅವ್ರ ಅಮ್ಮ ಬಂದರು ನೋಡಿ, ಅವ್ರ ಅಕ್ಕ ಬಂದಿದ್ದಾರೆ ಅಲ್ಲಿ. ಹಾಯ್ ಮಾಡಿ ನಿಮ್ಮಮ್ಮ ಹಚ್ಕೊಂತವ್ರೆ. ಹಾಯ್ ನವೀನ್ ಕೆಲ ಹಾಯ್ ಹೇಳ್ಸೋಣ. ನವೀನ್, ನನ್ನ ಇದು ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರೆ ನೀವು UA ಬಗ್ಗೆ ಏನೂ ಹೇಳಿಲ್ಲ ಇನ್ನು ಅಂತ. ಹಾಯ್ ಮಾಡಿ ನವೀನ್. ಸೊ ನೋಡಿ ಗೈಸ್, ಇದೆ ಸ್ಟೇ. ಅದು ಅಲ್ಲೊಂದು ಮನೆ, ಅಲ್ಲೊಂದು ಪ್ಲಂಜ್ ಪೂಲ್ ಆ್ಯಂಡ್ ಇಲ್ಲಿ ಸಿಟ್ಔಟ್ ಏರಿಯಾ. ಸೊ ಚಿಕ್ಕ ಸ್ಪೇಸು, ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಲೈವ್ ಕಿಚನ್ ಬರುತ್ತೆ ಈವ್ನಿಂಗು. ಇಲ್ಲೊಂದು ಅಡ್ವಾಂಟೇಜ್ ಏನಂತ ಸಂಜೆ ಹೇಳ್ತೀನಿ, ಅದೇನಕ್ಕೆ ಲೈವ್ ಕಿಚನ್ ಆ್ಯಂಡ್ ಹೌ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಬೇರೆ ಅದರ್ ಸ್ಟೇಗಿಂತ ಎಷ್ಟು ಡಿಫ್ರೆಂಟ್ ಅಂತ ಹೇಳ್ತೀನಿ. ಸೊ ಎಸ್, ನೋಡಿ ಕರ್ಕೊಂಡು ಹೋಗ್ತೀನಿ ಇವಾಗ ಸ್ಟೇ ಒಳಗಡೆ. ಅಮ್ಮ ರೆಡಿನಾ ಫೋಟೋಗೆ? ನಾನಂತೂ ತೆಗಿಯಲ್ಲ ರೀ. ಕೇಕು ತೆಗಿಬೇಡ ಫೋಟೋ. ನೋಡಿ, ನನ್ನ ಹೆಂಡತಿ ಇಲ್ಲಿ ಬಂದರು. ನನ್ನ ಮಗಳದು ಬಟ್ಟೆ ಒಣಗಾಕ್ತಾಳೆ. ಏಯ್ ನೀಟಾಗಲ್ಲ ರಾಕೆ ಗುಬ್ಬಿ. ನೋಡಿ ಗೈಸ್, ಮಾಮ್ ಡ್ಯೂಟಿ. ಇಲ್ಲಿ ನೋಡಿ ಏನು ಮಾಡೋದು ಅಂದರೆ ಬಟ್ಟೆ ಒಣಗಾಕೋದು. ಹೆಂಗಿದೆ ಸ್ಟೇ? ಹೌ ಇಸ್ ದ ಸ್ಟೇ? ಹಾಂ, ಹಾಂ, ಯಾವುದೂ ಎತ್ತಂಗಿಲ್ಲ, ಬೈತಾರೆ ಹೇಳ್ತಿರೋರಿಗೆ. ಕಿತ್ತಂಗಿಲ್ಲ, ಸಾರಿ. ನೋಡಿ, ಇಲ್ಲಿ ಬಟ್ಟೆ ಒಣಗಾಕೋದು ಇದೇ ಆಯಿತು. ಆಚೆ ಬಂದರೆ ಗಲೀಜು ಮಾಡೋದು. ಸೊ ಫುಲ್ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ತೋಟಗಳೇ. ಸೊ ತೆಂಗಿನ ತೋಟದ ಮಧ್ಯೆ ಮಾಡಿದ್ದಾರೆ, ಚೆನ್ನಾಗಿದೆ. ವೆದರ್ ಆ್ಯಸ್ ಯೂಶುವಲ್ ಮಂಡ್ಯದಲ್ಲೆಲ್ಲ ಸ್ವಲ್ಪ ಹ್ಯೂಮಿಡ್ ಜಾಸ್ತಿನೇ. ಸೊ ಇದು ಸ್ಟೇ ನೋಡಿ. ಇವರು ಪುನೀತ್ ಅಂತ, ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಪಾಪ ಯಾವಾಗಲೂ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಫ್ರೆಂಡ್ಸ್ ಎಲ್ಲ ಇದ್ದಾಗ ಚೆನ್ನಾಗಿ ಇದು ಮಾಡಿಕೊಟ್ರು. ಇದು ನೋಡಿ, ಇಷ್ಟೇ ಆರಾಮಾಗಿ ಒಂದು 10 ಜನ ಇರ್ಬೋದಲ್ಲ ಪುನೀತ್? 10 ಜನ ಮೇಲೆ ಮಲ್ಬೋದು, ಒಂದು 10 ಜನ ಮಲ್ಕೊಬೋದು. ನೋಡಿ, ಇದು ದೊಡ್ಡ ಸಿಟ್ಔಟ್ ಏರಿಯಾ. ಇಲ್ಲೂ ಬೆಡ್ಸ್ ಎಲ್ಲ ಹಾಕ್ಯಾರೆ. ಇದೊಂದು ರೂಮ್ಸು. ಸೊ 2 ಬಾತ್ರೂಮ್ಸ್. ಮಮ್ಮು ಇದೇನಿದೆ ಇಲ್ಲೆಲ್ಲ ಬಿಸಾಕಿ. ಒಂದು ನಿಮಿಷ, ಇದು ಎಲ್ಲ ಊಟ ಮಾಡೋದಲ್ಲ, ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಕ್ಲೀನ್ ಮಾಡ್ತಿದ್ದಾರೆ. ಸೊ ನೋಡಿ, ಇದೊಂದು ಬೆಡ್ರೂಮು, ಅಲ್ಲೊಂದು ರೂಮ್, ಇಲ್ಲೊಂದು ಆರಾಮಾಗಿ 4 ಜನ ಮಲ್ಬೋದು. ಸೊ ಇದು ವಾಶ್ರೂಮ್. ಸೊ ಚೆನ್ನಾಗಿದೆ, ಸಖತ್ ಬ್ಯೂಟಿಫುಲ್ ಪ್ರಾಪರ್ಟಿ. ಸೊ ಅದಕ್ಕೆಲ್ಲರೂ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಈಗ ಹೋಗಿ ಊರೊಳಗೆ ಬೀಳುವುದು. ಹಾಯ್ ಹೋರಿಯೋ ಹಾಯ್ ಮಾಡೋ. ನೋಡಿ ನಮ್ಮ ಶಿಷ್ಯ
ಹಾಯ್ ಮಾಡೋ, ನಾನು ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ಬರ್ತಿದ್ಯಾ? ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ. ಹಾಯ್ ಮಾಡೋ, ಹಾಯ್ ಅನ್ನೋ, ಹಾಯ್ ಕೊಡು, ಶೇಕ್ ಹ್ಯಾಂಡ್ ಕೊಡು. ಹಾಯ್ ಅನ್ನು, ಹಾಯ್ ಕೊಡು, ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡು ಅಂದರೆ ಏನು ಮಾಡ್ತಿದ್ದೆ? ಇಲ್ಲ ಹಾಯ್ ಮಾಡಿ, ಇಲ್ಲೆತ್ತು, ಇಲ್ಲೆತ್ತು, ಇಲ್ಲೆತ್ತು. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಯೋ, ಈಗೆಲ್ಲ ಪೂಲಲ್ಲಿ ಫುಲ್ ಮಜಾ ಮಾಡಿ 2 ಅವರು ಎಲ್ಲರೂ ಇವಾಗ ಡಿಸ್ಪೋಸ್ ಆಗಿದ್ದಾರೆ. ಎಲ್ಲರೂ ಇವಾಗ ಫ್ರೆಶ್ ಅಪ್ ಆಗೋಗಿ ಹೋಗಿದ್ದಾರೆ. ಬಟ್ ನನಗಂತೂ ನೀರಿಂದ ಎದ್ದೊಳಗೆ ಮನಸ್ಸಿಲ್ಲ. ಸೊ ಇನ್ನೂ ಇಲ್ಲೇ ಆಟ ಆಡ್ತಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳು ಫುಲ್ ಸ್ವಿಮ್ಮಿಂಗ್ ಮಾಡಿ ಹೆಂಗೆ. ಹೌ ವಾಸ್ ದ ಪೂಲ್ ಕೇಕು? ಅಮೇಝಿಂಗ್, ವಂಡರ್ಫುಲ್, ಮಾರೋಲಸ್. ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ನಿಮಗೆ ಇವಾಗ ನೀವು ಸ್ಟೇಗ್ ಒಳಗೆ ನೀರಲ್ಲಿ ಆಟ ಆಡ್ಬಿಟ್ಟು ಚೆನ್ನಾಗಿ ಈಗ ತಲೆನೋವ್ತಾ ಇದೆ ಫುಲ್. ನೀನು ಬಂದ್ಬಿಟ್ಟು ಅದು ತೆಗಿಯೋಕ್ಕಾಗಲ್ಲ ಅಮ್ಮ, ವೆರಿ ಸಾರಿ. ಹಂಗೆ ಸರಿ ಸರಿ, ಹೋಗಿ ಹೋಗಿ, ಹಾಂ ಸರಿ ಸರಿ. ಸೊ ಯೋ, ಇವಾಗ ಟೀ ಎಲ್ಲ ಕೊಟ್ಟರು. ಐ ಥಿಂಕ್ 4 ಗಂಟೆ, ಇನ್ನೂ 4 ಗಂಟೆ ಇಲ್ಲೇ ಟೀ ತಂದು ಕೊಟ್ಬಿಟ್ರು. ಸೊ ಒಳ್ಳೆ ಟೀ ಕುಡಿದ್ವಿ. ಎಲ್ಲ ಟೀ ಕುಡಿದ್ಬಿಟ್ಟು ಎಲ್ಲ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ನಾನು ಇನ್ನೇ ಒಂದು ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡೋದು. ಸೊ ಇದು ಹೇಳ್ದಂಗೆ ಲೊಕೇಶನ್ ಡೀಟೇಲ್ಸು, ಸ್ಟೇ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ತೋರಿಸ್ತೀನಿ. ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ಪೂಲಿಂದ, ನೋಡಿ ಹೆಂಗಿದೆ ಅಲ್ಟಿ ಎಲ್ಲ. ಸೊ ಬ್ಯೂಟಿಫುಲ್ ಪ್ರಾಪರ್ಟಿ, ಸ್ಮಾಲ್ ಪ್ರಾಪರ್ಟಿ ಬಟ್ ಯೆಟ್ ಬ್ಯೂಟಿಫುಲ್ ಪ್ರಾಪರ್ಟಿ ಗೈಸ್. ಸೊ ಇವಾಗ ನಾವು ಚೆನ್ನಾಗಿ ಆಟ ಆಡಿ, ಹಾಂ ಸ್ವಿಮ್ಮಿಂಗ್ ಎಲ್ಲ ಇದೆ. ನೀನು ಬರಲ್ಲ ಲಾಗಲ್ಲಿ. ಸೊ ಇವಾಗ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆಡಿ, ಒಂದು ಸ್ವಲ್ಪ ಹೊತ್ತು ಲೂಡೋ ಎಲ್ಲ ಆಡಿ, ಇವಾಗ ನೋಡಿ ಹಿಂಗೆ ಕಾಣಿಸುತ್ತೆ ನೈಟಲ್ಲಿ ಸ್ಟೇ. ನಾವು ಆ್ಯಕ್ಚುಲಿ ಲೈವ್ ಕಿಚನ್ ಸ್ಟಾರ್ಟ್ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಇದನ್ನೇ ನಾನು ಹೇಳಕ್ಕೆ ಬಂದಿದ್ದು, ಅನ್ಲಿಮಿಟೆಡ್ ಸಖತ್ತಾಗಿ ಮಾಡ್ತಾರೆ ಇವ್ರು ಆ್ಯಕ್ಚುಲಿ. ಸರ್ ನಿಮ್ಮ ಹೆಸರು ಹೇಳಿ? ಕಾರ್ತಿಕ್ ಅಂತ. ನೋಡಿ ಅವ್ರು ಲಾಸ್ಟ್ ಟೈಮ್ ನಾವು ಬಂದಾಗಲೂ ಸೂಪರಾಗಿ ಮಾಡಿಕೊಟ್ಟಿದ್ರು. ಏನು ಕೇಳಿದ್ರು ಮಾಡಿಕೊಡ್ತಾರೆ. ಎಲ್ಲ ಅನ್ಲಿಮಿಟೆಡು, ಎಷ್ಟಾದ್ರೂ ತಿನ್ಬೋದು. ಆದರೆ ಎಲ್ಲ ತೊಗೊಂಡು ವೇಸ್ಟ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ತುಂಬ ಏನಾದರೂ ಮಾಡಿಕೊಡಿ, ಒಳ್ಳೆ ಟೇಸ್ಟ್ ಮಾಡಿಕೊಡ್ತಾನೆ ಚಿಕ್ಕರು. ಆಮೇಲೆ ವೆಜ್ಜಲ್ಲೂ ಮಾಡಿಕೊಡ್ತಾರೆ, ಎಲ್ಲ ವೆರೈಟಿ. ವೆಜ್ ಚಿಕನ್ ನಿಮ್ಗೆ ಒಂದು ಅಂತ ಇರೋಲ್ಲ, ಎಲ್ಲನೂ ವೆರೈಟಿ ಮಾಡಿಕೊಡ್ತಾರೆ. ಸೊ ಇವರೊಂದು 6-6ವರೆಗೆ ಬರ್ತಾರೆ. ಬಂದೆಲ್ಲ ಪಕೋಡ ಗಿಕೋಡದಿಂದ ಸ್ಟಾರ್ಟ್ ಮಾಡಿ ನಾವೇ ಸಾಕು ಅನ್ನೋ ತನಕ ಮಾಡಿಕೊಡ್ತಾರೆ. ಸೊ ಈ ಸ್ಟೇಲ್ ಅದೊಂದು ಅಡ್ವಾಂಟೇಜು, ಯಾಕಂದರೆ ಎಲ್ಲೂ ನಿಮಗೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸು ಇದೆಲ್ಲ ಕೊಡೋಲ್ಲ, ಅದಕ್ಕೆ ಸಪ್ರೇಟ್ ಅಂತ ಇರ್ತಾರೆ. ಆ್ಯಂಡ್ ಮೇನ್ ಕೋರ್ಸು ಅಷ್ಟೇ, ಏನಾದರೂ ರೈಸ್ ಬೇಕಾದರೆ ಮಾಡಿಕೊಡ್ತಾರೆ, ಇಲ್ಲಾಂದರೆ ರೈಸ್ ರಸಮ್ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ನಮಗೇನೋ ಜೀರಾ ರೈಸ್ ಏನೋ ಮಾಡಿಕೊಟ್ಟಿದ್ರು. ಲಾಸ್ಟ್ ಟೈಮ್ ನೀವು ಜೀರಾ ರೈಸ್ ಮಾಡಿದ್ರಲ್ಲ, ಸಖತ್ತಾಗಿತ್ತು ಅದು. ಸೊ ಹಾಗೆ, ಸೊ ಇದನ್ನೇ ಹೇಳಿದ್ದು, ಇದೇ ಸ್ಪೆಷಲ್ ಅಂತ. ಇಲ್ಲೇ ಲೈವ್ ಕಿಚನ್ ಇದೆ, ಆರಾಮಾಗಿ ನೀವೇನು ಬೇಕು ಅದನ್ನು ಕೇಳ್ಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ, ಹೆಂಗೆ ಬೇಕು ಟೇಸ್ಟ್ ಹಂಗೆ ಮಾಡಿಕೊಡ್ತಾರೆ. ಸೊ ಇವಾಗೆಲ್ಲ ಸ್ವಲ್ಪ ಚಿಲ್ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪಾರ್ಟಿ ಮಾಡೋದು. ಇಲ್ಲಿ ಇಷ್ಟೊತ್ತಂಗೆ ಲೂಡೋ ಆಡ್ತಾಯಿದ್ವಿ, ಚೆನ್ನಾಗಿತ್ತು. ನನ್ನ ಮಗಳು ಲೂಡೋದಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾಳೆ. ಫುಲ್ಲು ಟಾಪ್ ಅವಳೇ ಕೇಳ್ಬಿಟ್ಟು ಅವಳೇ ಫಸ್ಟ್ ಬಂದ್ಬಿಟ್ಟು ನಮ್ಮ ಡಿಸೈನರ್ ಅವರು ಜಸ್ಟ್ ಮಿಸ್ಸಲ್ಲಿ ಸೋತು 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಅಲ್ಲಿ ಕುತ್ಕೊಂಡು ಪಕೋಡ ತಿಂತವ್ರೆ. ಏನು ಬೇಕು ಲೇಕು ನಿಂಗೆ? ಅವ್ರೀಗ ಮಿರ್ಚಿ ಏನೋ ಮಾಡ್ತೀಯ ನೋಡಿ. ಹಾಂ, ನೋಡೋಕೆ ಬಂದಿದ್ಯಾ ನೋಡು. ಎತ್ಕೋ, ನಿಮ್ಗೇನದು? ತಗೋ. ಹೆಂಗಿತ್ತು ಲೇಕು ಪಕೋಡ? ಚಟ್ನಿ ಸೂಪರ್ ಆಯ್ತಲ್ಲ ಗೈಸ್. ಇವ್ರ ಚಟ್ನಿ ಅಂತೂ ಸಖತ್ತಾಗಿ ಮಾಡ್ತಾರೆ. ಅದು ಯಾವ್ದ್ರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಚಟ್ನಿ ಚೆನ್ನಾಗಿತ್ತಲ್ಲ. ನಾವಂತೂ ಲಾಸ್ಟ್ ಟೈಮು ಇದಕ್ಕೆ ಡ್ರಿಂಕ್ಸ್ ಬರೀ ಚಟ್ನಿನೇ ಹಾಕೊಂಡು, ಎಲ್ಲ ವೆಜ್. ಫಸ್ಟ್ ವೆಜ್. ದಿಸ್ ಈಸ್ ಮೆಣಸಿನ್ಕಾಯಿ ಬಜ್ಜಿ. ನಾನು ಫೋಟೋ ತೆಗ್ದಿಲ್ಲ. ಫೋಟೋ ಬೇಕಾ? ಒಂದು ನಿಮಿಷ. ನನ್ನ ಮಗಳು ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಲೈವ್ ಕಿಚನಲ್ಲಿ ಎಲ್ಲ ನೋಡಿಕೊಂಡು ಹೆಂಗೆ ಏನೇನು ಮಾಡ್ತಿದ್ದಾರೆ, ಏನೇನು ಕೊಡ್ತಿದ್ದಾರೆ ಅಂತ. ಅಲ್ಲಕ್ಕೆ ಈಗ ಫುಲ್ ಜೋಶಲ್ಲಿದ್ದಾಳೆ ಅವಳು, ಏನೋ ಕಬಾಬ್ ತಿನ್ನೋಕ್ಕೆ. ಗೆದ್ದುಬಿಟ್ಟು ಲೂಡೋದಲ್ಲಿ ಆಡಿ ತುಂಬ ಸುಸ್ತಾಗಿದ್ದಾಳೆ. ಹಾಂ, ಇವಳು ಬೇರೆ ಓಡ್ಬರ್ತಾವಳೆ.
ನಾವು ಓರಿಯೋನ್ ಮಾತಾಡ್ಸೋಣಾಗಿತ್ತು. ಓರಿಯೋ ಕೈಲಿ ನೀನು ಮಾತಾಡ್ಸಲ್ಲ ನೀನು. ಓರಿಯೋ ಓರಿಯೋ ನೀನೇನು ಮಾತಾಡಿಲ್ಲ ನೀನು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ. ಓರಿಯೋ ಮಾತಾಡು ಇಲ್ಲಿ. ನಿನಗೆ ನಾಚಿಕೆನಾ ವೀಡಿಯೋದಲ್ಲಿ ಬರೋಕ್ಕೆ? ಮಾತಾಡು. ಹಾಯ್ ಅಣ್ಣ. ಓರಿ ಹಾಯನಪ್ಪ. ಹಾಯ್ ಮಾಡು. ನಂಗೆ ಸೆಕೆಂಡ್ ಕೊಡು. ನಂಗೆ ಸೆಕೆಂಡ್ ಕೊಡು. ಸೆಕೆಂಡ್ ಕೊಡು. ಸೆಕೆಂಡ್ ಕೊಡು. ಏಕೆ ಸೆಕೆಂಡ್ ಕೊಡು? ಹಲೋ, ನಿನಗೇನು ನಾಚಿಕೆ? ನಮ್ಮ ಹುಡುಗಂಗೆ ನಾಚಿಕೆ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಫೀಚರ್ ಆಗ್ತಿದೆ ನಾನು, ಅದಕ್ಕೆ ನಾಚಿಕೆ ಅವನಿಗೆ. ಕೊಡಲ್ವಾ? 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 ಕೊಡಲ್ಲ ಅವ್ರಿಯೋ? ಸರಿ ಹೋಗ್ಲಿ ಬಿಡಾಯ್ತು. ಅವ್ನು ಮಾತಾಡ್ಸೋಕೆ ಮೂಡ್ ರೆಡಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಮೂಡಿಲ್ಲ ಎಲ್ಲ ಮಲಗೋ ಸ್ಟೇಜಲ್ಲಿ ಇದ್ದೀರಲ್ಲ. ತಿನ್ನಿ ತಗೊಳ್ಳಿ. ತಿನ್ನಿ. ಓಕೆ, ಸೊ ಸ್ವಲ್ಪ ಬ್ಯಾಟಿಂಗ್ ಮಾಡಿಬಿಟ್ಟು ಸಿಗುವ ಮತ್ತೆ. ಎಂಥ ಅದ್ಭುತವಾದ ವೆದರ್. ವಾವ್, ಇಷ್ಟೋ ತನಕ ಸೆಕೆ ಕಿತ್ಕೊಂಡ್ಬರ್ತದೆ. ಏನಕ್ಕೆ? ಇಲ್ಲ ನೀನು ಆಡೋದ್ರಲ್ಲ ಏನಾಗಲ್ಲ. ಬೇಸ್ ನೋಡಿ ಹೂವು ಆಡೋದು ಹೆಂಗೆ ಅಂತ ಹೇಳ್ಕೊಡ್ತಾವಳೆ ಎಲ್ರಿಗೂ. ಅವಳಿಗೆ ಬರಲ್ಲ, ಅವಳು ಹೇಳ್ಕೊಡ್ತಾವಳೆ. ಇವಳು ಊನೋ ಪ್ರೋ ಇವಳು. ಓರಿಯೋ ನೀನು ಆಡಲ್ವೇನೋ? ಓರಿಯೋ ಊನೋ? ಹಾಂ, ನೀನು ಊನೋ ಆಡಲ್ವಾ? ಬೇಡವಾ? ಸರಿ, ಮಳೆ ಬರ್ತಾ ಇದೆ ನೋಡಿ. ಹಾಂ, ಮಾಡ್ಕೊ. ಕಾಣ್ತಾ ಇಲ್ವಾ? ಆಯ್ತು, ಕ್ರೇಜಿ ಮಳೆ. ಒಳ್ಳೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಹೆವಿ ಮಳೆ ಅಂತ ಬಂದಿರೋ ನೋಡಿ, ತೋರಿಸ್ತೀನಿ ನೋಡಿ ಹೆಂಗಿದೆ. ಕ್ರೇಜಿ ಮಳೆ ಮಾತ್ರ. ಆ್ಯಕ್ಚುಲಿ ಇವತ್ತು ಬೆಂಗಳೂರಲ್ಲಿ ಸಖತ್ ಮಳೆ ಅಂತೆ. ನನ್ನ ಫ್ರೆಂಡ್ಸ್ ಏನು ಮಾಡಿದ್ದ, ಹೆವಿ ಮಳೆ ಹೊಡಿತಾ ಇದೆ. ನೋಡಿದ್ರೆ ಇನ್ನೂ ಒಳ್ಳೆ ಮಳೆ. ಸಖತ್ ಸೆಕೆ ಇತ್ತು ಗೈಸ್, ತುಂಬ ದರಿದ್ರ ಸೆಕೆ ಇತ್ತು. ಮಳೆ ಬಂದಿದ್ದು ನೆಮ್ಮದಿ ಆಯಿತು. ಪಾಪ ಲೈವ್ ಕಿಚನ್ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಅವ್ರಿಗೆ ಮಾಡೋಕ್ಕೆ ಕಷ್ಟ ಆಗೋದು. ಬಟ್ ಎಲ್ಲ ಕೊಟ್ಟರು ತಿನ್ನೋಕ್ಕಾಗಿಲ್ಲ. ಇಲ್ಲಿ ಇನ್ನೂ 10-20 ವೆರೈಟೀಸ್ ಆಗ್ತದೆ, ತಿನ್ನೋಕ್ಕಾಗ್ತಿಲ್ಲ ಎಲ್ರಿಗೂ. ಇವರಂತ ಕ್ರೇಜಿ ಹೇಳಿದ್ರಲ್ಲ, ಇಲ್ಲಿ ಸ್ಪೆಷಾಲಿಟಿನೇ ಅನ್ಲಿಮಿಟೆಡ್ ಸ್ಟಾರ್ಟರ್ಸ್. ಎಲ್ಲೂ ನಿಮ್ಗೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸ್ ಕೊಡೋಲ್ಲ. ಆ್ಯಂಡ್ ವಿತ್ ದಿಸ್ ಪ್ರೈಸ್, ಇವ್ರು ಕೊಡೋ ಪ್ರೈಸು ಕ್ರೇಜಿ. ಸೊ ಇದನ್ನು ನಡೆಸ್ತಿರೋದು ಮಹೇಶ್ ಅಂತ. ಈಸ್ ಇನ್ ಬ್ಯಾಂಗ್ಳೂರ್. ಈಸ್ ಒನ್ ಆಫ್ ಮೈ ನೋನ್ ಪರ್ಸನ್. ಇವಾಗ ಒಳ್ಳೆ ಫ್ರೆಂಡ್ ಕೂಡ. ಸೊ ನನ್ನ ಹೆಸರು ಹೇಳ್ಬಿಟ್ಟು ಬನ್ನಿ, ನಿಮ್ಗೆ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ. ಸೊ H1 ಬೆಂಗಳೂರು ಅಂತ ಹೇಳಿ ಮಹೇಶ್ ಡೆಫಿನೆಟ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇವತ್ತಿದ್ದು ನಾಳೆನೇ ಚೆಕ್ಔಟು. ನಾಳೆ ಆ್ಯಕ್ಚುಲಿ ಪ್ಯಾಕೇಜಲ್ಲಿ ನಿಮಗೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸು, ಊಟ ಆ್ಯಂಡ್ ಒಳ್ಳೆ ಸ್ಟಾರ್ಟರ್ಸು, ಒಳ್ಳೆ ಊಟ ಆ್ಯಂಡ್ ಬೆಳಗ್ಗೆ ಟಿಫನ್ ಸಿಗುತ್ತೆ. ಸೊ 1 ಗಂಟೆ ಚೆಕ್ಕಿನ್ ಆ್ಯಂಡ್ 10:30 11 o'clock ಚೆಕ್ಔಟ್. ಸೊ ಇವ್ರದ್ದೆಲ್ಲ ಇನ್ನಷ್ಟು ಮಾವಿನಕಾಯಿ, ಬಟರ್ ಫ್ರೂಟು, ಹಿರಳಿಕಾಯಿ ಎಲ್ಲ ಹಾಕಿದ್ದಾರೆ. ಕಷ್ಟ ಅಲ್ವಾ ಮಳೆ ಬಂದರೆ? ಇವಾಗ ಇಷ್ಟ ಗಂಟೆ ಇರಲಿಲ್ಲ. ಎಷ್ಟು ಬರೀ? ಹಾಂ, ತೊಗೊಳ್ಳಿ ಎಗ್ ಬೋಂಡ ಏನು ಹೇಳಿ ತೊಗೊಳ್ತೀವಿ. ಸೊ ಸೊ 11 o'clock ಚೆಕ್ಔಟು. ಸೊ ಇವ್ರದ್ದು ಫ್ರೂಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ನಾನು ಕೇಳಿದ್ದೀನಿ ಒಂದು ಮಾವಿನಕಾಯಿ ಎತ್ಕೊಂಡು ಹೋಗೋಣ ಅಂತ ಮನೆಗೆ. ನಾವು ಮೌಸಿನ್ಕಾಯಿ ಹಾಕ್ತಾರೆ. ಸೊ ಇಲ್ಲಿ ನೋಡಿ, ಫುಲ್ ಹೆವಿ ಅಂದರೆ ಹೆವಿ ಮಳೆ ಬರ್ತಿದೆ. ಬೆಂಗಳೂರಲ್ಲಿ ಸಖತ್ ಮಳೆ ಅಂತ ಆಲಿಕಲ್ ಸಮೇತ. ನಿನ್ನೆ ಇತ್ತ ಮಳೆ ಇಲ್ಲಿ? ಇವತ್ತೇ ಮಳೆ. ಸರಿ ಗೈಸ್, ನಾವು ಬಂದಿದ್ದೆ ಮಳೆ. ಅಂತ ಒಳ್ಳೆ ಕಾಲ್ಗುಣ ನಮ್ಮದು. ನೋಡೋದ್ರೆ ಇಲ್ಲಿ ಹಿಂಚಾಗಿ ಬಿಡುತ್ತೆ. ಮಳೆ ಬಂದರೆ ಏನಂದರೆ ಆರಾಮಾಗಿ ಆಚೆ ಕುತ್ಕೊಂಡು ರಾತ್ರಿ ಚಿಕ್ಔಟ್ ಮಾಡಿ ಪಾರ್ಟಿ ಮಾಡೋಕ್ಕಾಗಲ್ಲ. ಅದರಿಂದ ಬೇಜಾರು. ಇಲ್ಲ ಅಂದರೆ ರಿಲ್ಯಾಕ್ಸ್, ಫುಲ್ಲು ಆರಾಮ್. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಹೊರಟ್ವಿ, ಲಗೇಜ್ ಎಲ್ಲ ಎತ್ಕೊಂಡು. ನಾನು ಕೇಳೋಣ ಹೆಂಗಿತ್ತು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸ್ಟೇ ಹೆಂಗಿತ್ತು? ಚೆಂದ ಆಯ್ತಾ? ಫುಡ್ ಹೆಂಗಿತ್ತು? 17 ವೆರೈಟಿ ಕೊಡ್ತಾರೆ. ತಿನ್ನೋಕೆ ಪೇಷನ್ಸ್ ಇರಬೇಕಷ್ಟೇ. ತಿನ್ನೋಕೆ ಪೇಷನ್ಸ್ ಇದ್ರೆ ತಿನ್ಬೋದು, ಇಲ್ಲ ಅಂದ್ರೆ ನೀವು ಬರ್ಬೋದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿನ್ಬೋದು. ಟೇಸ್ಟ್ ಚೆನ್ನಾಗಿತ್ತು. ಸ್ಟೇ ಚೆನ್ನಾಗಿತ್ತು, ಪೀಸ್ ಆಗಿತ್ತು. ಬಿಕಾಸ್ ಯಾರೂ ಇರಲ್ಲ ಅಕ್ಕಪಕ್ಕ, ಏನೂ ಇಲ್ಲ. ಹೌದು ನೋಡಿ, ಹಿಂಗೆ ನವಿಲ್ ಸೌಂಡ್ ಕೇಳಿಸುತ್ತೆ, ಆದರೆ ನವೀನ್ ಕಾಣಿಸಲ್ಲ. ನವಿಲ್ ಸಾರಿ, ನವೀನ್ ಅಲ್ಲ. ಸೊ ಗೈಸ್, ಆಯಿತು, ಎಲ್ಲರಿಗೂ ಖುಷಿ ಆಯಿತು.
ಸೊ ಈಗ ಆಲ್ಮೋಸ್ಟ್ ಒಂದು 11 ಗಂಟೆ ಆಯಿತು ಹೊರಟ್ವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಐ ಮಿಸ್ ದಿಸ್ ಪ್ಲೇಸ್, ಇಸ್ ಅ ಫೇವ್ರೆಟ್ ಪ್ಲೇಸ್. ಸೊ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಫೇವ್ರೇಟ್ ಆಗಿದೆ. ಸೊ ಆಗೋಗಿ ಬರ್ತಾ ಇರ್ತೀವಿ. ಇನ್ಮೇಲೆ ಇಲ್ಲಿಗೆ ಬರ್ತೀವಿ ಅಂದರೆ ಮೋಸ್ಟ್ಲಿ ಯಾರು ಬೇಡ ಅಂತಿರಲ್ಲ. ಏನು ಮಮ್ಮ? ಖಂಡಿತ. ಓಕೆ, ಫೈನ್ ಗೈಸ್, ಸಿಗುವ ಮತ್ತೆ ಎಲ್ಲರಿಗೂ. ಇದೊಂದು ನನ್ನ ಶಾರ್ಟ್ ಲಾಗ್ ಆಗಿತ್ತು. ಈ ಲೊಕೇಶನ್ ಜಾಗ ತೋರಿಸ್ಬೇಕು ಅಂತ ಮಾಡಿದ್ದೆ. ಸೊ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಮಹೇಶ್ ಈಸ್ ಎ ವೆರಿ ಗುಡ್ ಹೋಸ್ಟ್. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಈಗ ಮತ್ತೆ ಕಾಲ್ ಮಾಡಿದ್ರು. ಸೊ ನನ್ನ ಹೆಸರು ಹೇಳಿ, ಡಿಸ್ಕೌಂಟ್ ಸಿಗುತ್ತೆ. ನಾನು ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರು ಆಮೇಲೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ಮತ್ತೊಮ್ಮೆ ಅಯ್ಯೋ ಒಂದು ನಿಮಿಷ ಗೈಸ್, ಇರುವೆ ಎತ್ಕೊಂಬಿಡ್ತು. ಸೊ ಅಯ್ಯೋ ಬ್ಯಾಗೆಲ್ಲ ಬಿದ್ದಾಯ್ತು. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡ್ತಿರೋದಕ್ಕೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ, ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಬರ್ತಿದೆ. ಬಟ್ ವ್ಯೂಸ್ ಅಷ್ಟು ಹೋಗ್ತಾಯಿಲ್ಲ. ಬಟ್ ಸ್ಟಿಲ್ ಓಕೆ, ಐ ಡೋಂಟ್ ಮೈಂಡ್. ಎಷ್ಟು ಜನ ನೋಡ್ತೀರೋ ಅಷ್ಟು ಜನಕ್ಕೆ ಯೂಸ್ಫುಲ್ ಆಗಿ ಎಂಟರ್ಟೈನ್ ಆಗ್ತಿದ್ರೆ ದಟ್ಸ್ ಆಲ್. ಐ ಆಮ್ ಹಿಯರ್ ಟು ಎಂಟರ್ಟೈನ್. ಸೊ ವ್ಯೂಸು ಅದು ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸೊ ಬಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸೊ ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಆದಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಹೇಳ್ತೀನಿ, ಟ್ರಾವೆಲ್. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡ್ತಾಯಿರಿ. ಥ್ಯಾಂಕ್ ಯು ಎವ್ರಿ ಒನ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಮಾತಾಡಿ, ಚೆನ್ನಾಗಿ ಸುತ್ತಾಡಿ, ಊರು ಸುತ್ತಾಡಿ, ಮನೇಲೆ ಕೂತಿರ್ಬೇಡಿ. ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ಇವಾಗ ನಮ್ಮ ಕಾರುಗಳಿಗೆ ಲಗೇಜ್ ಎತ್ಕೊಂಡು ಈಗ ಹೊಡ್ತಾ ಇದ್ದೀವಿ. ಎಲ್ಲರ ಕೈಲಿ ಟಾಟಾ ಬಾಯ್ ಬಾಯ್ ಮಾಡಿಸ್ಬೇಡ. ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್. ಬಾಯ್ ಹೇಳಲೇಕು. ತೆಗೆದ್ಬಿಟ್ಟು ಹೇಳಬೇಕು. ನೋ ತೆಗೆದ್ಬಿಟ್ಟು ಹೇಳ್ಬೇಕು. ನೋ ತೆಗಿ ಬಾಯ್ ಹೇಳು. ಚೆನ್ನಾಗಿತ್ತಾ? ನೋಡಿ ಗೈಸ್, ಇವಳು ಮನೆಗೆ ಹೋಗಿ ಕಾಯ್ತಾಳ ಹೋಗಿಂದ. ಬಾಯ್ ಓರಿಯೋ, ಬಾಯ್. ಟಾಟಾ ಮಾಡಿ, ಬಾಯ್ ಬಾಯ್. ಬಾಯಲ್ಲಿ ಹೇಳಿ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಮ್ಮ ಬಾಯ್ ಮಾಡಿ. ನವೀನ್ ಬಾಯ್ ಮಾಡಿ. ನೀನು ಬಾಯ್ ಮಾಡಾಯ್ತು, ಹೋಗು. ಓಕೆ ಗೈಸ್, ಬಾಯ್.